ಕಾಲುವೆಗೆ ನೀರು ಹರಿಸುವಂತೆ ಸಚಿವರಿಗೆ ಮನವಿ ಸಲ್ಲಿಸಿದ ಮಹೇಂದ್ರ. ರಾಯಬಾಗ್ ಪಟ್ಟಣದಲ್ಲಿ ನಿನ್ನೆ ನಡೆದ ಲೋಕಸಭಾ ಚುನಾವಣೆ ನಿಮಿತ್ತವಾಗಿ ಕಾರ್ಯಕರ್ತರ ಸಭೆಯಲ್ಲಿ ಕುಡ್ಚಿ ಮತಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣರವರು ಮಾತನಾಡಿ, ಕುಡ್ಚಿ ಹಾಗೂ ರಾಯಬಾಗ್ ಮತಕ್ಷೇತ್ರದ ರೈತರು ನೀರಿನ ಅಭಾವ ಎದುರಿಸುತ್ತಿದ್ದಾರೆ. ಇನ್ನು 4 ದಿನಗಳಲ್ಲಿ ಕಾಲುವೆಗೆ ನೀರು ಹರಿಸದಿದ್ದರೆ ರೈತರು ಬೆಳೆದ ಬೆಳೆ ಎಲ್ಲ ಹಾಳಾಗಿ ಹೋಗುತ್ತದೆ. ದಯವಿಟ್ಟು ಕಾಲುವೆಗೆ ನೀರು ಹರಿಸಿ ಎಂದು ಉಸ್ತುವಾರಿ ಸಚಿವರಿಗೆ ಮನವಿ ಸಲ್ಲಿಸಿದರು. ವರದಿ ವಿಠಲ್ ಭಜೇಂದ್ರ, ಯುಕೆ ಫಾಸ್ಟ್ ನ್ಯೂಸ್, ರಾಯಬಾಗ್. ಹಿಂದಿನ ನಮ್ಗೆ ನೀರು ಬರಕಂತ ನಮ್ಗೆ ಹೇಳ್ಕೊಂಡು ಹೋದ್ರು. ಕಳ್ಕೊಂಡು ಹೋರುವ ನೋಟಿಸ್ ಟ್ಯಾಂಕ್ ಆಗತ್ತೆ ನೀರು. ಅದು ಎಲ್ಲಿ ಹೊಂಟದ್ದು ನಮ್ಗೆ ಗೊತ್ತಾಗತ್ತದ. ಹೊಂಟದ ಎಲ್ಲೇ ಹೊಂಟದ. ಹೀಗಾಗಿ ನಮ್ಗೆ ಕೆಲವೊಂದು ನೀರಾವರಿ ಸೌಲಭ್ಯಗಳು ಬಹಳಷ್ಟು ಏನ್ ನಮ್ ಸಿಮೆಂಟ್ ಡಿಮಾಂಡ್ ಮಾಡಲ್ಲ ಎಲ್ಲ ಒಳಗೆ ಹೋಗ್ಬಿಟ್ಟ ಬಹಳಷ್ಟು ಹೋಗ್ಬೋದು. ಇವತ್ತು ಕುರ್ಚಿ ಮತಕ್ಷೇತ್ರ ಇರ್ಬೋದು, ಇವತ್ತು ರಾಯಬಾಗ್ ಮತಕ್ಷೇತ್ರ ಇರ್ಬೋದು, ಸಾಕಷ್ಟು ನಾವು ಬಹಳಷ್ಟು ಇವತ್ತು ನಾವು ನೋಡಾಕಿದ್ವಿ. ನಾವು ಕೆಟ್ಟ ಪರಿಸ್ಥಿತಿ ಇವತ್ತು ನಮ್ಮನ್ನು ಹಿಡ್ಕೊಂಡ ಕೈ ವ್ಯವಸ್ಥೆ ನಮ್ಗೆ ಬಹಳ ತ್ರಾಸದ. ಕೆಲವೊಂದು ಇವತ್ತೇನು ಫೆಬ್ರವರಿ 20ನೇ ತಾರೀಕು ಬರ್ತದೇನೋ ಒಂದು ಪ್ರಕಟಣೆ ಕೊಟ್ಟಾರ. ನಮಗೆ 20ನೇ ತಾರೀಕು ಬ್ಯಾಡ ಮಾಡಿ ನಮ್ಗೆ ಎಲ್ಲ ಹಾಳಾಗಿ ಹೋಗ್ತೈತಿ. ನಮಗೆ 5ನೇ ತಾರೀಕು ಪ್ರಯತ್ನ ಮಾಡಬೇಕಂತ ನಮ್ಗೆ ಬಹಳ ರಿಕ್ವೆಸ್ಟ್ ಮಾಡ್ಕೊಂಡಾರ. ಸೊ 5ನೇ ತಾರೀಕು ಒಳಗಾಗಿ ಸ್ವಲ್ಪ ಕೊಡಿಸುವಂತ ಪ್ರಯತ್ನ ಮಾಡಿಸಿದ. ಯಾಕಂದ್ರೆ ಕುಡಿ ನೀರಿಗೆ ಬಹಳ ತೊಂದರೆ ಆಗೈತಿ. ಮತ್ತು ನೀವೇನು 10 ದಿವಸ ಕೊಡಿಸಿಲ್ಲ, 10 ದಿವಸ ಬಿಟ್ಟು 2 ದಿವಸ ಜಾಸ್ತಿ ಮಾಡಿ. ಯಾಕಂದ್ರೆ ನಾವು ಬಹಳಷ್ಟು ಹಳ್ಳಿಗಳಲ್ಲಿ ಈ ಟೇಲೆಂಟ್ ಆಗಿರೋದ್ರಿಂದ ನಮಗೆ ನೀರು ಒಟ್ಟ ಹೋಗಾಗ್ತದೆ. ನಮ್ಗೆ ಬಹಳ ಕಿರಿಕಿರಿ ಆಗುತ್ತೆ. ದಯವಿಟ್ಟು